ನಮ್ಮ ಪೂಜ್ಯ ಷಡಕ್ಷರಗಳು ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರನ್ನ ನಾನು ನೆನೆದು ಪೂಜ್ಯರನ್ನ ನೆನೆದು ಎರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಳೆದ 15 ವರ್ಷದಿಂದ ಪಕ್ಷಪ ಕಡಿಮಣಿ ಇವೆಲ್ಲ ಕೆಲಸ ಮಾಡಾತಾರೆ. ನನಗೊಂದು ಮಂಚಿ ನೋವು ಏನಾಗೈತೆ ಅಂದ್ರೆ 15 ವರ್ಷದಾಗ ಬಿಜೆಪಿ ಸರ್ಕಾರನು ಬಂದ್ ಹೋಗೈತಿ, ಸಣ್ಣಪ್ಪನವ್ರ ಕಾಂಗ್ರೆಸ್ ಸರ್ಕಾರನು ಬಂದ್ ಹೋಗೈತಿ. ಆದ್ರೆ ಇಲ್ಲ ಈಗೂ ಬಂದೈತಿ, ಇದಕ್ಕೆ ಚಾರ್ಜ್ ಆಗಿಲ್ಲ, ಇದು ಹಂಗ ಬೈಲ ಐತಿ. ಅದಕ್ಕೆ ನಾವು ಕಾಂಗ್ರೆಸ್ನಾಗ ಅದೇವಿ. ಶಾಂತಣ್ಣ, ಬಿಜಿ ಪಾಟ್ಲ, ಕಿತ್ತೂರ ಕಾರ್ಮಿಕ ಘಟಕದ ನಾಯಕರ ಎಲ್ಲರೂ ಕೂಡಿ ನಾವು ಈ ಮಠಕ್ಕೆ ಒಂದು ಯಾವ್ದಾರ MLCದಾಗ್ಲಿ, ಶಾಸಕರದಾಗ್ಲಿ, ಸಚಿವರದಾಗ್ಲಿ ಒಂದು ಅನುದಾನ ಕೊಡಿಸೋದಕ್ಕೆ ಇವತ್ತು ನಾವು ಅಟ್ರೂ ಕೂಡಿ ಪ್ರಮಾಣ ಮಾಡೋದು ಸ್ವಾಮಿಗಳ ಮುಂದೆ. ಶರಣಪ್ಪನವರ ಎಲ್ಲಿವರೆಗೆ ಮಠಮಾನ್ಯಗಳು ಬೆಳೆಯುವುದಿಲ್ವೋ ಅಲ್ಲಿ ತನ ಭಕ್ತಿ ಬೆಳೆಯುವುದಿಲ್ಲ. ಬರೇ ಅನೇಕ ದೇವಸ್ಥಾನಗಳನ್ನು ನೋಡ್ತೀವಿ. ಇತರೆ ಜನಾಂಗದಲ್ಲಿ ಎಷ್ಟು ಅದ್ಭುತವಾಗಿ ನೆಲದಾಗ ಹಿಂಗ್ ನೋಡ್ಕೊಂತ ಹೋದ್ರೆ ನಮ್ಮ ಮುಖ ಕಾಣ್ತಾ ಇದೆ. ನಮ್ಮ ಲಿಂಗಾಯತರು ಮಾಡಿದಾಗ ಅದು ಕಾಣೋದನ್ನ ಇಲ್ಲ. ಅದಕ್ಕೆ ನಾವು ಕೂಡ ಈ ಶಿವ ಸಂಪ್ರದಾಯದ ಮಠಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಉತ್ತರೋತ್ತರವಾಗಿ ಬೆಳೆಸುವಲ್ಲಿ ನಾವು ಪ್ರಯತ್ನ ಮಾಡೋಣ. ಷಡಕ್ಷರಿ ಹಬ್ಬಗಳು ಬಹಳ ಸಣ್ಣ ವಯಸ್ಸಿನವರು ಅದಾರ, ಕಷ್ಟಪಟ್ಟು ಆಧ್ಯಾತ್ಮಿಕ ರಂಗ ಕಟ್ಟ್ಯಾರ. ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ಬೇಕಂದ್ರ ಸರ್ಕಾರದೊಳಗೆ ಸಾವಿರಾರು ಜನ ಪ್ರತಿನಿತ್ಯ ಸಾವಿರಾರು ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಇನ್ನಿತರ ಕೆಲಸಗಳಿಗೆ ಉಪಯೋಗ ಮಾಡ್ತಾರೆ ಮಧ್ಯಪ್ನವ್ರು. ಆದ್ರೆ ಧಾರ್ಮಿಕ ಕೇಂದ್ರಕ್ಕೆ ಯಾಕೆ ಕೊಡಕ್ಕೆ ಮುಂದೆ ಮಾಡ್ತಾರ? ನಮ್ದು ಆರಾಧನಾ ಸಮಿತಿ ಇತ್ತು ಹಿಂದಕ್ಕೆ ಶರಣಪ್ಪನವ್ರ, ಈಗ ಮಕ್ಕೊಂಡೈತಾರ, ಇಲ್ಲ ಅಸ್ತಿತ್ವದಲ್ಲಿ ಇಲ್ಲ. ಅದಕ್ಕೆ ನಾನು ನೇರವಾಗಿ ಮಾತಾಡ್ತೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರದೀನಿ. ನಿನ್ನೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮುತ್ತಣ್ಣ ಶಿವಳ್ಳಿ ಅವರು ಅಯ್ಯಂದದ ಇಡೀ ಭಾರತ ದೇಶದ ವಕ್ತಾರನ ಮಾಡ್ಯಾರ, ವಕ್ತಾರನ ಇಡೀ ಭಾರತ ದೇಶದ. ಆದಾಗ ಬೀದರ್ದಾಗ ಚನ್ನಬಸವ ಸ್ವಾಮಿಗಳು ಅಂತ ಅದಾರ, ಅವ್ರು ಬೆಂಗಳೂರದಾಗ 100 ಎಕರೆ ಹೊಲ ಕಬ್ಜಾ ತಗೊಂಡಾರ ಮಾಧ್ಯಮಾದಿ ಅವ್ರದ. ಅವ್ರು ಮೊನ್ನೆ ರಾಷ್ಟ್ರೀಯ ಮಹಾ ಸಂಘಟನಾ ಕಾರ್ಯದರ್ಶಿ ಬಸವದಳದ್ದು ಅವ್ರು ಮಾಡ್ಯಾರ. ಅದಕ್ಕೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಹುದ್ದೆ ಅದಾವ, ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕಾಗೈತಿ. ನಾವು ಬರೀ ದೊಡ್ಡ ದೊಡ್ಡ ಹುದ್ದೆ ಇಟ್ಕೊಂಡು ಕುಂದ್ರ ಆಗಂಗಿಲ್ಲ. ದೊಡ್ಡವಂತ ದೊಡ್ಡವ, ಗಡ್ಡ ಮೀಸಿ ಉದ್ದಾಗಲಿದ್ರೆ ದೊಡ್ಡವಲ್ಲ, ಎತ್ತರಾಗಿ ದಪ್ಪಾಗಿ ಮೈಕಟ್ಟು ಬಿಟ್ಟಿದ್ರೆ ದೊಡ್ಡವಲ್ಲ, ತನ್ನ ತಿಳಿದು ದೊಡ್ಡವಾಗ್ತಾನೆ ಸುರೇತಮ್ಮ ಅಂತ ಉಣ್ಕಲಾಟಿಗೆ ಸಿದ್ದಪ್ಪ ಜಾಗ. ಯಾವಾಗ್ಲೂ ಏನೈತಿ ಅಂದ್ರ ಅರಿವಿನ ಜ್ಞಾನವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಹುಟ್ಟಿ ಬಂದೆ ಒಂದೇ ಸಾರಿ ಹಗಲೆಲ್ಲ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಶರಣಪ್ಪನವರ ಚಾಲೆಂಜ್ ಪುನರ್ಜನ್ಮದು ಅಂತೇಳಿ ಸುಳ್ಳ ಮಂಕ ಬುದ್ಧಿ ಉಗ್ತಾರೆ. ಎಲ್ಲಿ ಪುನರ್ಜನ್ಮ ಐತಿ? ಇದ್ದ ಜೀವನದಾಗ ಹೌದು ಅನಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಶರಣಪ್ಪ, ಮುತ್ತಣ್ಣ, ಕರಿಮನಿ, ಮದೇವಪ್ಪನವ್ರ, ಶಾಂತಣ್ಣ, ನಮ್ಮ ಚೇರ್ಮನ್ರ SDMG ಚೇರ್ಮನ್ರ PG ಪಾಟೀಲ, ಮೀಟಿ, ನಮ್ಮ ಸಿದ್ದರಾಜ, ನಾವೆಲ್ಲ ಏನಾಗ್ಯಾವ ಅಂದ್ರೆ ಈ ಜನ್ಮದಾಗ ಬಂದೇವಿ. ಇದು ಲಾಟ್ ಜನ್ಮ, ಇದನ್ನ ಹೌದು ಅನ್ಸ್ಕೋಬೇಕಂತ ಕಂಕಣ ತೊಟ್ಟು ನಿಂತೇವೆ. ಮುಂಜಾನೆ ಎದ್ದು ನಮ್ದು ಶರಣಪ್ಪ ಇನ್ನೂ ಎಜುಕೇಶನ್ ಅಂತ ವಿಚಾರ ಮಾಡ್ತಾರ, ಶಾಂತಣ್ಣನು ಎಜುಕೇಶನ್ ಬಗ್ಗೆ ವಿಚಾರ ಮಾಡ್ತಾರ. ನಾ ಮಾತ್ರ ಇದನ್ನ ಅಂಕಡೊಂಕಾದ ಈ ಜಗತ್ ಹೆಂಗ ತಿದ್ದಬೇಕಂತ ವಿಚಾರ ಮಾಡ್ತೇನೆ. ಅದಕ್ಕೆ ಈ ಅಂಕಡೊಂಕಾದಂತ ಸಮಾಜಕ್ಕೆ ಸಿದ್ಧಾರೂಢರು ಒಂದು ಸೂತ್ರ ಹೇಳಿದ್ರೆ, ಹಲವಾರು ದೇವರುಗಳ ಓಣ್ಯಾಗ ಹೊಂಟು ಕೂಡಲೇ ನಮ್ಮ ಮನೆಯಿಂದ ಮ್ಯಾಗಿನ ಸಿದ್ದಪ್ಪದಿನ ಗುಡಿ ಮುಟ್ಟೋತನ 100 ದೇವ್ರು ಸಿಗ್ತಾವ. ಈ ಗಿಡದಾಗ ಮರ್ಯಾಮದ, ಈ ಮೂಲ್ಯಾಗ ಬರಂ ದೇವ್ರ ಅದ. ಎಲ್ಲಾ ದೇವರಿಗೆ ದೊಡ್ಡ ದೇವ್ರು ಯಾರು ಅಂದ್ರೆ ಶಿವ ಅಂತ ಹೇಳಿದ್ರು ಸಿದ್ಧಾರೂಢರು. ಅತೀತವಾದದ್ದು ಲಾಟಿಗೆ ಎಂದ ನನಗೆ ಕೇಳ್ತಾರ ಹುಡುಗರು, ನಿನ್ನ ಹೆಸರೇನು? ಗಂಗಾಧರ ದೊಡ್ಡ. ನಿಮ್ಮಪ್ಪನ ಹೆಸರೇನು? ಮಲ್ಲಪ್ಪ. ಅವರಪ್ಪನ ಹೆಸರೇನು? ಸಿದ್ದಪ್ಪ. ಅವರಪ್ಪನ ಹೆಸರೇನು? ಮಲ್ಲಪ್ಪ. ಅವರಪ್ಪನ ಹೆಸರು ಸಣ್ಣ ಬಸವನಗೌಡ. ಅವರಪ್ಪನ ಹೆಸರೇನು ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಶಿವ ಅಂದ್ರೆ ಎಂಡ ಧಾರ್ಮಿಕ ರಂಗದ ತುತ್ತ ತುರಿ. ಅವನನ್ನ ಸಾಕ್ಷಾತ್ಕರಿಸಿಕೊಂಡು ಹುಬ್ಬಳ್ಳಿಯಲ್ಲಿ ನೆಲೆ ನಿಂತ ಸಿದ್ಧಾರೂಢರು ಇವತ್ತು ಹುಬ್ಬಳ್ಳಿಯನ್ನ ವಿಶ್ವಖ್ಯಾತಿ ಮಾಡೋದಕ್ಕೆ ಸಿದ್ಧಾರೂಢರೇ ಕಾರಣ ಅಂತ ನಾವು ಕೈ ಎತ್ತಿ ಹೇಳ್ಬೇಕಾಗ್ತದ. ಅಂತ ಒಂದು ಸನ್ನಿಧಾನದಲ್ಲಿ ಇವತ್ತು ಷಡಕ್ಷರಿ ಹಬ್ಬಗಳು ಈ ರಾಜ ವಿದ್ಯಾಶ್ರಮ ಸ್ಥಾಪನೆ ಮಾಡಿ ಇಲ್ಲೆಲ್ಲ ನಮ್ಮಂತವ್ರನ್ನ ಕರೆಸಿ ನಮಗೊಂದು ವೇದಿಕೆ ಕಲ್ಪಿಸಿಕೊಟ್ಟಾರ, ಕೆಲಸ ಮಾಡೋದಕ್ಕೆ ಹುರಿದುಂಬಿಸ್ತಾರ. ಈ ಸಾರಿ ನನ್ನ ಈ ಜಾತ್ರಾ ಮಹೋತ್ಸವದ ಅಧ್ಯಕ್ಷನ್ ಮಾಡ್ಯಾರ. ಅದಕ್ಕೆ ಆ ಅಧ್ಯಕ್ಷ ಆಗಿದ್ದಕ್ಕಾದ್ರೂ ಸರ್ಕಾರಕ್ಕೆ ಬೆನ್ನ ಹತ್ತವನ ನಾನು ಶರಣಪ್ಪನವ್ರ.
ಸಿದ್ದರಾಮಯ್ಯನವ್ರ ಎಷ್ಟೆಷ್ಟೋ ಭಾಗ್ಯ ಮಾಡಿರಿ, ಇನ್ನೊಂದು ಭಾಗ್ಯ ಬರ್ಕೊರಿ ಅಂತ ಹೇಳ್ತಾನೆ. ಮಠಗಳ ಭಾಗ್ಯ ಅಂತ ಮಾಡಿಬಿಡ್ರಿ ಒಂದು ಅಂತ ಹೇಳ್ತಾನೆ. ಮಠಗಳ ಭಾಗ್ಯದ ಮೂಲಕ ಎಲ್ಲಾ ದೇವಸ್ಥಾನಗಳಿಗೆ ಸ್ವಲ್ಪ ಹಣ ಕೊಡ್ರಿ ಅಂತ ಕೇಳ್ಬೇಕಂತ ಮಾಡೇನಿ. ನನಗೆ ಯಾವ ಮುಖ್ಯಮಂತ್ರಿ ಬಂದ್ರು ಅಷ್ಟ, ನಮ್ಮ ಕಾಂಗ್ರೆಸ್ನವ್ರು ಇರಲಿ, ನಿಮ್ಮ ಬಿಜೆಪಿ ಅವರು ಇರಲಿ, JDS ನವ್ರು ಇರಲಿ, ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಅಟ್ಟ ಯಾಕೆ ದೇವೇಗೌಡನು ಕೂಡ ಹೆಗಲ್ ಬೇಕಾಗಿ ಹಾಕೊಂಡು ಅಡ್ಡಾಡ್ತಿದ್ದೇವೆ ಒಂದು ಟೈಮ್ದಾಗ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಅದಕ್ಕೆ ನಾವು ಆಡಳಿತದಿಂದ ಮಾಡಿ ತೋರಿಸ್ಬೇಕಾಗೈತಿ. ಈ ನಿಟ್ಟಿನಲ್ಲಿ ಇವತ್ತು ಹೆಜ್ಜೆ ಮೇಲೆ ಇದ್ದಂಥವ್ರಿಗೆ ನಾ ಚುಚ್ಚೋದೇನಂದ್ರೆ, ನಾ ಚುಚ್ಚ ಹೇಳ್ತೇನೆ, ನಾವೆಲ್ಲರೂ ಕೂಡಿ ಮಠಮಾನ್ಯಗಳಿಗೆ ಏನು ಇವತ್ತು ಅತಂತ್ರ ಸ್ಥಿತಿ ಒಳಗದಾವ ನಮ್ಮ ಮಠಮಾನ್ಯಗಳು. ಕೆಲವು ಮಠ ಏನದಾವ ಹೈಫೈ ಅವು 70-80 ಲಕ್ಷ ರೂಪಾಯಿ ಕಾರು, 10 ಬಳ್ಳಿನ ತುಂಬ ಉಂಗ್ರ, ತಲೆ ಮ್ಯಾಗ ಕಿರೀಟ, ಕೈಯಾಗ ಕಡ್ಗ ಬಂಗಾರದ್ದು ಆ ಮಠಗಳು ಕೂಡ ಅದಾವ. ಆದ್ರೆ ಈ ಮಠದವ್ರು ಏನದಾರಲ್ಲ, ಮೈ ಮ್ಯಾಗಿನ ಅಂಗಿನ ರೈಲ್ವೆ ಸ್ಟೇಷನ್ದಾಗ ಯಾವನಾರ ಬರೆ ಮೈಲೆ ಮಕ್ಕೊಂಡಿದ್ರೆ ಹೊಚ್ಚಿ ಬರುವಂತ ಮಠದ ಪೀಠಾಧಿಪತಿ ನಮ್ಮ ಸೆಲೆಕ್ಷನ್ ಅಪ್ಪುಗಳು. ಇಂಥವ್ರನ್ನ ನಾವು ಉದ್ಧರಿಸಬೇಕು, ಇಂಥವ್ರನ್ನ ನಾವು ಬೆಳೆಸಬೇಕು, ಇಂಥ ಮಠಕ್ಕೆ ನಮ್ಮದೇ ಆದಂತ ಕಾಣಿಕೆಯನ್ನು ನಾವು ನೀಡಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಏನು ಮ್ಯಾಗ ಹೊದಿಕೆ ಇದೆಯಲ್ಲ, ಈ ಹೊದಿಕೆ ಆಗೋದಕ್ಕೆ ಈ ವೇದಿಕೆ ಮೇಲೆ ಇದ್ದಂಥವ್ರು ಅಷ್ಟರೂ ಕೂಡ ಪ್ರಯತ್ನ ಮಾಡೋಣ. ಇದಕ್ಕೊಂದು ಒಳ್ಳೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೊಂದು ಸಮಗ್ರ ಹಿಂದಕ್ಕೊಂದು ನನಗೆ ಮಾತು ಬರ್ತೈತಿ. ಜರ್ತಾರಿ ಜಗತ್ತೂರು ಅಂತಿದ್ದಾರೆ, ಊರುಕೊಂಡಿ ಮಠದವ್ರ, ಅವರು ಮಠದಾಗ ಕುಂತು ಸಚಿವ ಸಂಪುಟ ತಯಾರು ಮಾಡ್ತಿದ್ರು. ಶರಣಪ್ಪನವ್ರು ದೇವರಾಜ್ ಅವ್ರು ಸುಮ್ಮನೆ ಕಳಿಸಿ ಬಾರೋ ಇಲ್ಲಿ ಅವನ್ ತೆಗಿ ಒಂದು ಹಾಕು ಅಂತ ಹೇಳ್ತಿದ್ರು. ಹಂಗ ಇವತ್ತು ಮಠಾಧೀಶರು ಇದ್ರ ರಾಜಕಾರಣಿಗಳಿಗೆ ಬಲ ಇದ್ದಂಗ ಅವ್ರ ಆಶೀರ್ವಾದ ತಗೋಬೇಕಂತ ಹೇಳ್ತಾ, ಈಗ ಆಗಲೇ ಸಮಯ ಭಾಳ ಆಗೈತಿ. ಈ ಮಕ್ಕಳು ಈಗ ನೃತ್ಯ ಮಾಡೋ ಪೂರ್ವದಲ್ಲಿ ನನ್ನ ಸಹೋದರರು ಹಿರಿಯರಾಗಿರ್ತಕ್ಕಂಥ ಅಖಿಲ ಭಾರತ ಮಠಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶರಣಪ್ಪ ಕೊಡಿಯವ್ರನ್ನ ಭಾಳ ಟೈಮ್ ತಗೊಂಡೆ. 7-8 ಮಿನಿಟ್ ಆಗಿರ್ಬೇಕು, 10-12 ಆಗಿರ್ಬೇಕು. ಶರಣಪ್ಪನವ್ರು 2 ಮಿನಿಟ್ನಲ್ಲಿ ಮಾತಾಡ್ತಾರೆ.